ಕಾಲಿಕಾ ಸಂಚಾರ ದೃಷ್ಟಿ ಎಂಬುದು ಶಾಸ್ತ್ರಗಳಲ್ಲಿ ಬಹಳ ಮಹತ್ವ ಪಡೆದ ವಿಚಾರವಾಗಿದೆ. ಮಾನವನ ಜನನದ ಕಾಲದಲ್ಲಿ ಗ್ರಹಗಳು ಯಾವ ರಾಶಿ ಮತ್ತು ನಕ್ಷತ್ರಗಳಲ್ಲಿ ಇದ್ದವೆಯೋ ಅದರಿಂದ ಅವನ ಬದುಕಿನ ಬಗ್ಗೆ ಅಂದುಕೊಳ್ಳುವುದಕ್ಕೆ ಸಾಧ್ಯವೆಂದು ಜ್ಯೋತಿಷ್ಯವು ಹೇಳುತ್ತದೆ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಮರಣ ಕಾಲದಲ್ಲಿಯೂ ಗ್ರಹಗಳು ಯಾವ ನಕ್ಷತ್ರ, ಯಾವ ರಾಶಿ, ಯಾವ ಲಗ್ನಗಳಲ್ಲಿ ಸಂಚಾರ ಮಾಡುತ್ತಿವೆ ಎಂಬುದರ ಆಧಾರದ ಮೇಲೆ ಮರಣವು ಶ್ರೇಯಸ್ಕರವೋ ಅಶ್ರೇಯಸ್ಕರವೋ, ಕುಟುಂಬಕ್ಕೆ ಶಾಂತಿಯುತವೋ ಅಶಾಂತಿಯುತವೋ ಎಂಬುದನ್ನು ನಿರ್ಧರಿಸಲಾಗುತ್ತದೆ. ಈ ಪರಿಶೀಲನೆಯನ್ನೇ ಕಾಲಿಕಾ ಸಂಚಾರ ದೃಷ್ಟಿ ಎಂದು ಕರೆಯುತ್ತಾರೆ. ಶಾಸ್ತ್ರಗಳು ಹೇಳುವಂತೆ ಮರಣ ಕಾಲದಲ್ಲಿ ಚಂದ್ರನ ಸ್ಥಾನ ಬಹಳ ಮುಖ್ಯ. ಏಕೆಂದರೆ ಚಂದ್ರನು ಜೀವದ ಸೂಚಕ, ಮನಸ್ಸಿನ ಪ್ರತಿನಿಧಿ. ಮರಣ ಸಮಯದಲ್ಲಿ ಚಂದ್ರನು ಕುಂಭ ಅಥವಾ ಮೀನ ರಾಶಿಯಲ್ಲಿ ಇದ್ದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ಮೃತನ ಆತ್ಮವು ತಕ್ಷಣ ಸದ್ಗತಿ ಪಡೆಯುವುದಿಲ್ಲವೆಂದು ನಂಬಿಕೆ. ಕುಟುಂಬದೊಳಗೂ ಅಶಾಂತಿ, ಅಸಮಾಧಾನ ಉಂಟಾಗುತ್ತದೆ ಎಂದು ಶಾಸ್ತ್ರೋಕ್ತ ನಂಬಿಕೆಗಳಿವೆ. ಇದರ ಜೊತೆಗೆ ನಕ್ಷತ್ರದ ಸ್ಥಾನವೂ ಮುಖ್ಯವಾಗಿದೆ. ಧನಿಷ್ಠ 3ನೆಯ ಪಾದದಿಂದ ಆರಂಭಿಸಿ ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ ಮತ್ತು ರೇವತಿ ಈ 5 ನಕ್ಷತ್ರಗಳಲ್ಲಿ ಮರಣ ಸಂಭವಿಸಿದರೆ ಅದಕ್ಕೆ ಧನಿಷ್ಠ ಪಂಚಕ ದೋಷ ಎಂದು ಹೆಸರಿಡಲಾಗಿದೆ. ಇದು ಅಶುಭವೆಂದು ಪರಿಗಣಿಸಲ್ಪಟ್ಟಿದ್ದು, ಈ ದೋಷದ ಪರಿಣಾಮವಾಗಿ ಕುಟುಂಬದಲ್ಲಿ ಮತ್ತೊಂದು ಮರಣ ಸಂಭವಿಸುವ ಸಾಧ್ಯತೆಯನ್ನು ಗ್ರಂಥಗಳು ಹೇಳುತ್ತವೆ. ಹಾಗೆಯೇ ತ್ರಿಪಾದಿ ನಕ್ಷತ್ರಗಳಲ್ಲಿ ಉದಾಹರಣೆಗೆ ಪುನರ್ವಸು, ಕೃತ್ತಿಕ, ಉತ್ತರಾಷಾಢ ಮೊದಲಾದವು ಮರಣ ಸಂಭವಿಸಿದರೆ ಅದನ್ನು ತ್ರಿಪಾದಿ ದೋಷ ಎಂದು ಪರಿಗಣಿಸಿ ಮೃತನ ದೇಹ ಇರುವ ಸ್ಥಳವನ್ನು 3 ತಿಂಗಳ ಕಾಲ ಖಾಲಿ ಮಾಡಬೇಕು ಎಂಬ ನಿಯಮವನ್ನು ಶಾಸ್ತ್ರಗಳಲ್ಲಿ ವಿವರಿಸಿದ್ದಾರೆ. ಆದರೆ ಕಾಲಕ್ರಮದಲ್ಲಿ ಇಂದಿನ ದಿನಮಾನದಲ್ಲಿ ಮನೆಗಳಲ್ಲಿ ಸ್ಥಳಾಭಾವ, ಜೀವನದ ಸವಾಲುಗಳು ಮತ್ತು ಅನಾನುಕೂಲಗಳಿಂದಾಗಿ ಈ ನಿಯಮಗಳನ್ನು ಬದಲಾಯಿಸಿ ಶಾಂತಿ ಕರ್ಮಗಳನ್ನು ಮಾಡುವುದು ರೂಢಿಯಾಗಿದೆ. ಮರಣ ಕಾಲದಲ್ಲಿ ಕೇವಲ ರಾಶಿ ಅಥವಾ ನಕ್ಷತ್ರವನ್ನು ಮಾತ್ರ ನೋಡದೆ ಇತರ ಗ್ರಹಗಳ ದೃಷ್ಟಿಯನ್ನು ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ ಮರಣ ಕಾಲದಲ್ಲಿ ಸೂರ್ಯಗ್ರಹಣ, ಚಂದ್ರಗ್ರಹಣ ಅಥವಾ ಅಮಾವಾಸ್ಯೆ ಇದ್ದರೆ ಅದನ್ನು ಕಾಲಿಕಾ ದೋಷ ಎಂದು ಕರೆಯಲಾಗುತ್ತದೆ. ಈ ಸಂದರ್ಭದಲ್ಲಿ ಮೃತನ ಆತ್ಮ ಶಾಂತಿಯುತವಾಗಿ ಪರಮಗತಿ ಪಡೆಯಲು ತೊಂದರೆ ಉಂಟಾಗುತ್ತದೆ ಎಂದು ಶಾಸ್ತ್ರಗಳ ನಂಬಿಕೆ. ಈ ಕಾರಣಕ್ಕೆ ವಿಶೇಷ ಹೋಮ, ಜಪ, ತರ್ಪಣ, ದಾನಗಳನ್ನು ಮಾಡಬೇಕು ಎಂದು ಹೇಳಲಾಗಿದೆ. ಕಾಲಿ ಸಂಚಾರ ದೃಷ್ಟಿ ಎಂಬುದು ಮರಣ ಕಾಲದಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶವಾಗಿದೆ. ಒಬ್ಬ ವ್ಯಕ್ತಿ ಸಾವಿಗೀಡಾದಾಗ ಆ ಸಮಯದಲ್ಲಿ ಯಾವ ನಕ್ಷತ್ರವಿದೆ ಎಂಬುದನ್ನು ಮೊದಲಿಗೆ ಪರಿಗಣಿಸಲಾಗುತ್ತದೆ. ಅದೇ ಮಹಾನಕ್ಷತ್ರವೆಂದು ಪರಿಗಣಿಸಲಾಗುತ್ತದೆ. ಈ ಮಹಾನಕ್ಷತ್ರದಿಂದ ಆರಂಭಿಸಿ ಅಭಿಜಿತ್ ನಕ್ಷತ್ರವನ್ನು ಕೂಡ ಸೇರಿಸಿಕೊಂಡು ನಿತ್ಯ ನಕ್ಷತ್ರದ ತನಕ ಎಣಿಕೆ ಮಾಡಬೇಕು. ಆ ಎಣಿಕೆಯ ಸಂಖ್ಯೆಯನ್ನು 7ರಿಂದ ಭಾಗಿಸಿದಾಗ ಯಾವ ಶೇಷ ಉಳಿಯುತ್ತದೆಯೋ ಅದನ್ನು ಆಧರಿಸಿ ಕಾಲಿ ಸಂಚಾರದ ಅವಧಿ ನಿರ್ಧಾರವಾಗುತ್ತದೆ. ಇಲ್ಲಿ ಶಾಸ್ತ್ರಗಳು ನೀಡಿರುವ ನಿರ್ಣಯ ಪ್ರಕಾರ ಶೇಷ 1 ಬಂದರೆ 48 ದಿನ ಕಾಲಿ ಸಂಚಾರ ದೃಷ್ಟಿ ಮನೆಯೊಳಗೆ ಇರುತ್ತದೆ. ಶೇಷ 2 ಬಂದರೆ 36 ದಿನ, ಶೇಷ 3 ಬಂದರೆ 24 ದಿನ, ಶೇಷ 4 ಬಂದರೆ 12 ದಿನ, ಶೇಷ 5 ಬಂದರೆ 6 ದಿನ, ಶೇಷ 6 ಬಂದರೆ 3 ದಿನ ಮತ್ತು ಶೇಷ 0 ಬಂದರೆ ಕೇವಲ 1 ದಿನ ಮಾತ್ರ ಕಾಲಿ ಸಂಚಾರ ಮನೆಯೊಳಗೆ ನೆಲೆಸಿರುತ್ತದೆ. ಈ ಅವಧಿಯವರೆಗೆ ಮೃತಾತ್ಮದ ಅಶಾಂತಿ, ಮನೆಯಲ್ಲಿ ಒಂದು ರೀತಿಯ ದುಃಖದ ವಾತಾವರಣ, ಸಣ್ಣ ಪುಟ್ಟ ತೊಂದರೆಗಳು, ಆಕಸ್ಮಿಕ ಖಿನ್ನತೆಗಳು ಇತ್ಯಾದಿ ಪರಿಣಾಮಗಳು ಗೋಚರಿಸುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಕಾಲಿ ದೃಷ್ಟಿ ನಿವಾರಣೆಗಾಗಿ ಶಾಸ್ತ್ರೋಕ್ತ ವಿಧಾನಗಳನ್ನು ಶಾಂತಿ ಕರ್ಮದ ಮೂಲಕ ಮಾಡುವುದು ಅಗತ್ಯವೆಂದು ನಂಬಿಕೆ. ವಿಶೇಷವಾಗಿ ಈ ಅವಧಿಯಲ್ಲಿ ವಿಷ್ಣು ಸಹಸ್ರನಾಮ ಪಠಣ, ಗೀತಾ ಶ್ರವಣ, ಗಂಗಾಜಲ, ತುಳಸಿ ಸೇವನೆ, ದೀಪ ಹಚ್ಚುವುದು, ಬ್ರಾಹ್ಮಣರಿಗೆ ಅನ್ನ ಸತ್ಕಾರ
ದಾನ ಇವುಗಳನ್ನು ಮಾಡಿದರೆ ಮೃತಾತ್ಮಕ್ಕೆ ಶಾಂತಿ ದೊರೆಯುತ್ತದೆ ಮತ್ತು ಕುಟುಂಬಕ್ಕೆ ಅನಿಷ್ಟ ಪರಿಣಾಮ ಬರುವುದಿಲ್ಲ. ಇನ್ನು ಯಾವ ದಿಕ್ಕಿನಲ್ಲಿ ಈ ಕಾಲಿ ಸಂಚಾರ ದೃಷ್ಟಿ ಇದೆ ಎಂಬುದನ್ನು ತಿಳಿಯಲು ಪಂಚಾಂಗಗಳಲ್ಲಿ ನೀಡಿರುವ ಕಾಲಿ ಚಕ್ರವನ್ನು ಅವಲಂಬಿಸಬೇಕು. ಆ ಚಕ್ರದಲ್ಲಿ ನಕ್ಷತ್ರಗಳ ಸ್ಥಾನ, ದಿಕ್ಕುಗಳ ನಿರ್ಣಯ ನೀಡಲ್ಪಟ್ಟಿರುತ್ತದೆ. ಇದರಿಂದಾಗಿ ಕುಟುಂಬ ಸದಸ್ಯರು ಯಾವ ದಿಕ್ಕಿನಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು ಎಂಬುದನ್ನು ಅರಿತುಕೊಳ್ಳಬಹುದು. ಕೆಲವೊಮ್ಮೆ ಕಾಲಿ ಸಂಚಾರ ದೃಷ್ಟಿಯ ಸಮಯದಲ್ಲಿ ಅಪಶಕುನಗಳು ಸಂಭವಿಸುತ್ತವೆ. ಉದಾಹರಣೆಗೆ, ಮನೆಯೊಳಗೆ ಅಸಹಜ ಧ್ವನಿಗಳು ಕೇಳುವುದು, ದೀಪ ಹಠಾತ್ ಆರಿಬಿಡುವುದು, ಪ್ರಾಣಿಗಳ ಅಸಹಜ ವರ್ತನೆ, ಕೆಲವೊಮ್ಮೆ ಗೃಹೋಪಕರಣಗಳು ಏಕಾಏಕಿ ಕೆಟ್ಟು ಹೋಗುವುದು, ಅಪಘಾತ ಸಹಿತ ಅತಿಥಿಗಳು ಬರುವುದು ಇತ್ಯಾದಿ. ಇವೆಲ್ಲವನ್ನು ಕಾಲಿ ದೃಷ್ಟಿಪಾತದ ಲಕ್ಷಣಗಳು ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಆತಂಕ ಪಡದೆ ಶಾಸ್ತ್ರೋಕ್ತ ಶಾಂತಿಗಳನ್ನು ಮಾಡಬೇಕು. ಹೀಗೆ ಮಾಡಿದರೆ ಕಾಲಿ ಸಂಚಾರ ದೃಷ್ಟಿಯ ಅವಧಿ ಸಮಾಧಾನಕರವಾಗಿ ಕಳೆಯುತ್ತದೆ. ಮೃತಾತ್ಮ ಸದ್ಗತಿಯನ್ನು ಪಡೆಯುತ್ತಾನೆ ಮತ್ತು ಮನೆಯೊಳಗಿನ ಶೋಕ ದುಃಖಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಹೀಗಾಗಿ ಮರಣ ಕಾಲದ ಕಾಲಿ ಸಂಚಾರ ದೃಷ್ಟಿ ಕೇವಲ ಒಂದು ಭಯ ಹುಟ್ಟಿಸುವ ನಂಬಿಕೆಯಲ್ಲ, ಅದು ಆತ್ಮಶಾಂತಿ, ಕುಟುಂಬದ ಮನಃಶಾಂತಿ ಹಾಗೂ ಸಮಾಜದಲ್ಲಿ ಕ್ರಮವನ್ನು ಕಾಪಾಡಲು ರೂಪುಗೊಂಡ ಸಂಪ್ರದಾಯವೆಂದು ಗ್ರಹಿಸಬಹುದು. ಅದೇ ರೀತಿ ಮರಣ ಕಾಲದಲ್ಲಿ ಶನಿ ಅಥವಾ ಕುಜನು ಚಂದ್ರನಿಗೆ ಅಶುಭ ದೃಷ್ಟಿಯಲ್ಲಿ ಇದ್ದರೆ ಆತ್ಮವು ತೀವ್ರವಾದ ಅಶಾಂತಿ ಅನುಭವಿಸುತ್ತದೆ ಎಂದು ನಂಬಿಕೆ. ಕುಲದಲ್ಲಿ ಕಲಹ, ಅನಾರೋಗ್ಯ, ಆರ್ಥಿಕ ಹಾನಿ ಇತ್ಯಾದಿ ಸಂಭವಿಸಬಹುದು ಎಂಬ ಭಯವೂ ಇದೆ. ಇದಕ್ಕೆ ಪರಿಹಾರವಾಗಿ ವೈತರಣಿ ದಾನ, ಗೋದಾನ, ಸ್ವರ್ಣ ದಾನಗಳನ್ನು ಮಾಡುವುದು ಅಗತ್ಯವೆಂದು ಹೇಳಲಾಗಿದೆ. ಕಾಲಿಕ ಸಂಚಾರ ದೃಷ್ಟಿಯಲ್ಲಿ ಇನ್ನೊಂದು ಅಂಶವೆಂದರೆ ಮರಣ ಸಮಯದಲ್ಲಿ ಇದ್ದ ಲಗ್ನ. ಲಗ್ನವು ದೇಹವನ್ನು ಸೂಚಿಸುತ್ತದೆ. ಲಗ್ನದಲ್ಲಿ ಅಶುಭ ಗ್ರಹಗಳಿದ್ದರೆ ಆತ್ಮವು ತಕ್ಷಣ ಶಾಂತಿಯುತವಾಗಿ ಮುಕ್ತಿಯಾಗುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ವಿಷ್ಣು ಸಹಸ್ರನಾಮ ಪಠಣ, ಭಾಗವತ ಶ್ರವಣ, ಗೀತಾ ಪಠಣ ಮಾಡುವುದು ಅತ್ಯಂತ ಶ್ರೇಯಸ್ಕರವೆಂದು ಹೇಳಲಾಗಿದೆ. ಹೀಗಾಗಿ ಕಾಲಿಕ ಸಂಚಾರ ದೃಷ್ಟಿ ಎಂದರೆ ಮರಣ ಸಮಯದಲ್ಲಿ ಗ್ರಹ ನಕ್ಷತ್ರಗಳ ಸ್ಥಾನವನ್ನು ಗಮನಿಸಿ ಅದರ ಪರಿಣಾಮವನ್ನು ವಿಶ್ಲೇಷಿಸಿ ಅದರಲ್ಲಿರುವ ಅಶುಭಗಳನ್ನು ದೂರ ಮಾಡುವ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು. ಈ ಕ್ರಮಗಳು ಮೃತಾತ್ಮಕ್ಕೆ ಸದ್ಗತಿಯನ್ನು ಕೊಡುತ್ತವೆ, ಕುಟುಂಬಕ್ಕೆ ಶಾಂತಿ, ಸಮೃದ್ಧಿ ಮತ್ತು ಸುಖವನ್ನು ನೀಡುತ್ತವೆ ಎಂಬುದು ಶಾಸ್ತ್ರಗಳ ದೃಢ ನಂಬಿಕೆ. ಕಾಲಿಚಕ್ರ ಎಂಬುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾಗಿ ಮರಣಕಾಲದಲ್ಲಿ ಗಮನಿಸುವ ಒಂದು ಪ್ರಮುಖ ವಿಷಯ. ಮನುಷ್ಯನು ಈ ಭೂಮಿಯನ್ನು ತೊರೆಯುವ ಸಮಯದಲ್ಲಿ ಆ ಕ್ಷಣದ ಗ್ರಹ ನಕ್ಷತ್ರಗಳ ಸ್ಥಿತಿಗಳು, ವಿಶೇಷವಾಗಿ ಚಂದ್ರನ ಸ್ಥಾನ ಮತ್ತು ಅದಕ್ಕೆ ಸಂಬಂಧಿಸಿದ ನಕ್ಷತ್ರಗಳು ಆ ಕುಟುಂಬದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ತಿಳಿಯಲು ಕಾಲಿಚಕ್ರವನ್ನು ಬಳಸುತ್ತಾರೆ. ಕಾಲಿಚಕ್ರವೆಂದರೆ ಒಂದು ರೀತಿಯ ಜ್ಯೋತಿಷ್ಯ ಚಕ್ರ. ಇದರಲ್ಲಿ ನಕ್ಷತ್ರಗಳ ಸ್ಥಾನವನ್ನು ದಿಕ್ಕುಗಳ ಆಧಾರದ ಮೇಲೆ ಹೊಂದಿಸಲಾಗುತ್ತದೆ. ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ದಿಕ್ಕನ್ನು ನಿರ್ಧರಿಸಲಾಗಿದ್ದು, ಮರಣವಾದಾಗ ಯಾವ ನಕ್ಷತ್ರದಲ್ಲಿದೆ ಎಂಬುದನ್ನು ಪರಿಶೀಲಿಸಿ ಆ ನಕ್ಷತ್ರ ಕಾಲಿ ಸಂಚಾರದ ದೃಷ್ಟಿಯಲ್ಲಿ ಯಾವ ದಿಕ್ಕಿಗೆ ಸಂಬಂಧಿಸಿದೆ ಎಂಬುದನ್ನು ನೋಡಲಾಗುತ್ತದೆ. ಇದರಿಂದ ಆ ಮನೆಯೊಳಗೆ ಕಾಲಿ ದೃಷ್ಟಿ ಎಲ್ಲಿ ಬೀಳುತ್ತದೆ ಎಂಬುದನ್ನು ತಿಳಿಯಬಹುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಧನಿಷ್ಠ ನಕ್ಷತ್ರದಲ್ಲಿ ಮರಣ ಹೊಂದಿದ್ದರೆ ಪಂಚಾಂಗದಲ್ಲಿರುವ ಕಾಲಿ ಚಕ್ರವನ್ನು ನೋಡಿ ಧನಿಷ್ಠ ನಕ್ಷತ್ರವು ಯಾವ ದಿಕ್ಕಿನಲ್ಲಿ ದೃಷ್ಟಿ ಬೀರುತ್ತದೆ ಎಂಬುದನ್ನು ತಿಳಿಯಬೇಕು. ಕೆಲವೊಮ್ಮೆ ದಕ್ಷಿಣ ದಿಕ್ಕಿನಲ್ಲಿ ಬೀಳಬಹುದು, ಕೆಲವೊಮ್ಮೆ ಪಶ್ಚಿಮದಲ್ಲಿ ಅಥವಾ ಮತ್ತೇನಾದರೂ ದಿಕ್ಕಿನಲ್ಲಿ. ಆ ದಿಕ್ಕಿನಲ್ಲಿ ಇದ್ದ ಕುಟುಂಬ ಸದಸ್ಯರಿಗೆ ಅಥವಾ ಆ ದಿಕ್ಕಿನ ಮನೆ ಭಾಗದಲ್ಲಿ ಕೆಲವೊಂದು ಅನಿಷ್ಟ ಪರಿಣಾಮಗಳು ಉಂಟಾಗಬಹುದು ಎಂದು ನಂಬಿಕೆಯಿದೆ. ಅದಕ್ಕಾಗಿ ಶಾಂತಿ ಕರ್ಮಗಳನ್ನು ಮಾಡಲಾಗುತ್ತದೆ. ಕಾಲಿಚಕ್ರವನ್ನು ಪಂಚಾಂಗದಲ್ಲಿ ಸೂಚಿಸಿರುವ ರೀತಿಯಲ್ಲಿ ಓದಿಕೊಂಡರೆ ಮರಣ ಸಮಯದ ದೋಷಗಳ ನಿವಾರಣೆಗೆ ಸೂಕ್ತವಾದ ದಿಕ್ಕನ್ನು ಗುರುತಿಸಲು ಸುಲಭವಾಗುತ್ತದೆ.
ಇದರಿಂದಾಗಿ ಮನೆಯವರು ಯಾವ ದಿಕ್ಕಿನಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ ದಿಕ್ಕಿನಲ್ಲಿ ಶಾಂತಿಯನ್ನು ಹೆಚ್ಚು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳಬಹುದು. ಇದಲ್ಲದೆ ಕಾಲಿಚಕ್ರವು ಕೇವಲ ಮರಣಕಾಲದ ದೃಷ್ಟಿಗೆ ಮಾತ್ರ ಸೀಮಿತವಲ್ಲ. ಕೆಲವು ಪುರಾತನ ಜ್ಯೋತಿಷ್ಯರು ಇದನ್ನು ಅನೇಕ ಜಾತಕ ಫಲಗಳಿಗೂ ಬಳಸುತ್ತಿದ್ದರು. ಆದರೆ ಮರಣಕಾಲದಲ್ಲಿ ಇದರ ಪ್ರಾಮುಖ್ಯತೆ ಹೆಚ್ಚು. ಯಾಕೆಂದರೆ ಮರಣವು ಒಂದು ಕುಟುಂಬಕ್ಕೆ ದೊಡ್ಡ ಶೋಕ. ಅದರಲ್ಲಿ ಸಂಭವಿಸುವ ಅನಿಷ್ಟಗಳ ಬಗ್ಗೆ ಶಾಸ್ತ್ರಗಳು ಮುಂಚಿತ ಎಚ್ಚರಿಕೆ ನೀಡುತ್ತವೆ. ಹೀಗಾಗಿ ಕಾಲಿಚಕ್ರವೆಂದರೆ ಒಂದು ನಕ್ಷತ್ರ ದಿಕ್ಕುಗಳ ಚಕ್ರ. ಇದು ಮರಣಕಾಲದ ಶಾಂತಿ ವಿಧಿಗಳಲ್ಲಿ ಅತ್ಯಂತ ಮುಖ್ಯವಾದ ಸಾಧನವೆಂದು ಹೇಳಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.